ಅಂದ್ರೆ ಚಿಂತೆಯನ್ನು ನನ್ನ ಕಾಡ್ತಾ ಇದೆ ತಾಯಿ. ಬೆಳೆದಿನಂತ ತಮ್ಮಂದರಿಗೆ ಮದುವೆ ಮಾಡಬೇಕೆನ್ನುವ ಆಸೆ ನನ್ನನ್ನು ನನ್ನ ಹಿರಿಯ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ತೆಗೆದುಕೊಂಡು ಇನ್ನು ಕಿರಿಯ ತಮ್ಮ ಶಂಕರನಿಗೆ ನಮ್ಮ ಮನೆತನಿಗೆ ತಕ್ಕಂತ ಒಬ್ಬ ಬಡ ಹೆಣ್ಣನ್ನು ತಂದು ಅವನಿಗೆ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಅಲ್ಲಿಗೆ ಮುಗಿದಂತಾಗೋದು. ಅದು ಅಲ್ಲದೆ ನಾನು ನನ್ನ ಹೆತ್ತವರಿಗೆ ಕೊಟ್ಟ ಮಾತು ಪಾಲಿಸಿದಂತಾಗೋದು. ಈ ನನ್ನ ಆಸೆಯನ್ನು ಈಡೇರಿಸು ತಾಯಿ, ಈಡೇರಿಸು. ಇದೇನ್ ಭಾವ, ಯಾರ್ದೋ ಮದುವೆ ವಿಚಾರ ಮಾಡದಂತೆ ಕಾಣ್ತಾ ಇದೆ? ಇನ್ಯಾರ್ದಮ್ಮ, ಈ ಮನೆಯ ನಂದಾದೀಪವಾಗಿ ಬೆಳಗಲು ಬರುತ್ತಿರುವ ನಿನ್ನ ಮದುವೆ ವಿಚಾರ. ಭಾವ, ತಂದೆ ತನು ಕಳೆದುಕೊಂಡು ಅನಾಥಳಾಗಿರೋ ನನಗೆ ನೀವೇ ತಂದೆ ತಾಯಿಗೆ ಜೋಪಾನ ಮಾಡಿದ್ದು ಅಲ್ಲದೆ ನನ್ನನ್ನ ಈ ಮನೆ ಸೊಸೆಯನ್ನಾಗಿ ತುಂಬಿಸ್ಕೋತಾರೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗಲೂ ನನ್ನ ಪಾಲಿನ ದೇವರು ನೀವು. 100 ಕಾಲ ಸುಖವಾಗಿ ಬಾಳು ಕಂತ ಅಣ್ಣ. ಹೇಳಪ್ಪ. ಏನೋ ಘನ ವಿಚಾರ ಮಾಡ್ತಾ ಕಾಣ್ತಾ ಇದೆ. ಏನಿಲ್ಲ ಶಂಕರ್, ನೋಡು, ಬೆಳೆದಿನಂತ ತಮ್ಮಂದ್ರ ಮದುವೆ ಮಾಡಬೇಕಾದದ್ದು ಹಿರಿಯ ನನ್ನ ಕರ್ತವ್ಯ. ಅದಕ್ಕಾಗಿ ಯಾವುದಾದ್ರೂ ಒಂದು ಬಡ ಕನ್ಯೆಯನ್ನು ತಂದು ನಿನ್ನ ಮದುವೆ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೇನೆ. ಇದೆ ನಿನ್ನ ಅಭಿಪ್ರಾಯವೇನು? ಅಣ್ಣ, ಬಡವರು ಅಂತ ಯಾಕನ್ನ ಕೀಳಾಗಿ ಮಾತಾಡ್ತೀಯ? ಬಡವರ ಮಕ್ಕಳು ಶ್ರೀಮಂತರ ಮನೆಯ ಮಗಳನ್ನ ಮದುವೆ ಆಗ್ಬಾರ್ದಂತ ಎಲ್ಲಾದ್ರೂ ಕಾನೂನು ಇದೆಯಾ? ಏನಾದ್ರೂ ನಿಯಮ ಇದೆಯಾ? ಶಂಕರ್, ಶ್ರೀಮಂತರು ಆಣೆ ಕಟ್ಟುವುದು, ಬಡವರು ಆಡು ಕಟ್ಟುವುದು ಎರಡು ಸಮ. ನಮ್ಮ ಅಂತಸ್ತಿಗೆ ತಕ್ಕಂತೆ ನಾವಿರ್ಬೇಕೆ ಹೊರತು ಆಕಾಶಕ್ಕೆ ಏನಿ ಹಾಕೋದು, ಸಮುದ್ರನ ಆಳ ಅಳೆಯುವುದು ತಪ್ಪು. ಅದು ಅವನಿಗೆ ಅಪಾಯಕಾರಿ ಅನ್ನೋದನ್ನ ನೆನಪಿರ್ಲಿ. ಅಣ್ಣ, ಇದೇನ್ ಮಾತಾಡ್ತೀಯಣ್ಣ? ನಾನು ಕಾಲೇಜಲ್ಲಿರುವಾಗ ಈ ಊರಿನ ದೊಡ್ಡ ಶ್ರೀಮಂತನಾಗಿರುವ ಜಯರಾಜ್ ತಂಗಿನ ಪ್ರೀತಿಸ್ತಾ ಇದ್ದೀನಿ. ನಾನು ಅವಳನ್ನೇ ಮದುವೆ ಆಗ್ತೀನಿ. ಶಂಕರ್, ನಿನ್ನ ಗೆಳೆತನದ ಗುಣವನ್ನ ಬಡವರಲ್ಲಿ ಕಾಣಿ ಹೊರತು ಶ್ರೀಮಂತರಿಗೆ ಅಲ್ಲಲ್ಲ. ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನ ಕೆಡಿಸುತ್ತೋ ಅನ್ನೋ ಹಾಗೆ ನಿನ್ನ ಬಾಳೆಲ್ಲ ಶ್ರೀಮಂತರ ಸಹವಾಸದಿಂದ ವನವಾಸ ಆದೀತು. ಎಚ್ಚರ. ಅಣ್ಣ, ಏನು ವಿಚಾರ ಮಾಡ್ತಾ ಇದ್ದಂತ ಅಂತ ಕಾಣಿಸುತ್ತೆ. ಏನಿಲ್ಲಪ್ಪ ಅರ್ಜುನ, ಬೆಳೆದು ನಿಂತ ತಮ್ಮಂದ್ರೆ ಮದುವೆ ಮಾಡಬೇಕು, ಅದು ನನ್ನ ಕರ್ತವ್ಯ. ಅರ್ಜುನ, ನನ್ನದೊಂದು ಮಾತನಾಡಿಸಿಕೊಡ್ತೀಯ? ಇದೇ ನನ್ನ ಚಿಕ್ಕವನಿರ್ಬೇಕಾದ್ರೆ ಹೆತ್ತ ತಂದೆ ತಾಯಿಗಳನ್ನು ಕಳ್ಕೊಂಡು ತಬ್ಬಲಿಯಾದೆ. ಈ ತಬ್ಬಲಿ ಕಂದನನ್ನ ಸಾಕಿ ಸಲುಹಿ ಲಾಲನೆ ಪಾಲನೆ ಮಾಡಿ ಇಷ್ಟತ್ತರಕ್ಕೆ ಬೆಳೆಸಿದೀಯ. ಅದೇನು ಕೇಳಣ್ಣ? ಏನಿಲ್ಲ ಅರ್ಜುನ, ತಾಯಿಲ್ಲದ ತಬ್ಬಲಿಯಾದ ನನ್ನ ಅಕ್ಕನ ಮಗಳಾದ ಗಂಗಾಳನ್ನ ನಿನ್ನ ಜೊತೆ ಮದುವೆ ಮಾಡಬೇಕೆಂದಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಣ್ಣ, ನೀನು ಯಾವ ಹೆಣ್ಣನ್ನ ಕೈ ಮಾಡಿ ತೋರಿಸ್ತೀಯೋ ಆ ಹೆಣ್ಣಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ಟುವುದೊಂದೇ ನನ್ನ ಕರ್ತವ್ಯ. ಶಭಾಷ್. ತಮ್ಮನೆಂದರೆ ನಿನ್ನಂಥವನೇ ಇರಬೇಕು. ನೀನು ಹಿರಿಯರಿಗೆ ಕೊಡುವ ಗೌರವವನ್ನ ಕೆಲವರು ನೋಡಿ ಆದ್ರೂ ಕಲ್ತ್ಕೊಳ್ಬೇಕು. ಆಗಲಾದ್ರೂ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಯಾಕಣ್ಣ, ಶಂಕರ್ ಏನೋ ತಪ್ಪು ಮಾಡಿದ ಅಂತ ಕಾಣಿಸುತ್ತೆ. ಶಂಕರ, ಏನು? ಅದು ಅದು ಅವನು ಹೇಗೆ ಹೇಳ್ತಾನೆ ಅರ್ಜುನ? ಅವನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನಂತೆ. ಪ್ರೀತಿನ? ಅಣ್ಣ, ಈಗಿನ ಕಾಲದಾಗ ಪ್ರೀತಿ ಮಾಡೋದು ಒಂಥರ ಕಾಮನ್ ಆಗ್ಬಿಟ್ಟೈತನ. ಶಂಕರ, ಯಾವುದು ನೀನ್ ಕಾಳು ಹಾಕ್ತಿರೋ ಹುಡುಗಿ? ಅದು ಅಣ್ಣ. ಅರ್ಜುನ, ಅವನು ಹೇಗೆ ಹೇಳ್ತಾನೆ? ತಪ್ಪು ಮಾಡಿದವನಿಗೆ ನಾಲಿಗೆ ಎತ್ತುದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವನ ಪ್ರೀತಿಸಿದ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮೂರಿನ ಜಯರಾಜನ ತಂಗಿ ಶೀಲಾ. ಶಂಕರ್, ತಿಳಿದು ಹಾವಿನ ಹುತ್ತದಲ್ಲಿ ಕಾಲಿಟ್ಟರೆ ಕಚ್ಚಿ ವಿಷ ಕಟ್ಟದ ಬಿಟ್ಟಿದೆ ಸರ್ಪ. ಸರ್ಪ ಕಂಡು ನನಗೂ ಅವನಿಗೂ ಹಾವು ಮುಂಗುಸಿರುವಂತ ವೈರತ್ವ ಇದೆ. ಅಂತವನ ತಂಗಿನ ತಂದು ಈ ಮನೆಯ ಮುತ್ತಿನ ಸೊಸೆ ಮಾಡ್ತೀನಿ ಅಂದ್ರೆ ಅದು ನಿಂದು ಭ್ರಮೆ ಕಣೋ, ಭ್ರಮೆ. ಅದೊಂದು ಮಾತು ಬಿಟ್ಬಿಡು. ಈ ಊರಲ್ಲಿ ಯಾವುದು ಅದು ಸುಂದರವಾದ ಕನ್ಯೆ ಇದೆಯೋ, ಯಾವುದು ಶ್ರೀಮಂತ ಕನ್ಯೆ ಇದೆಯೋ, ಕೈ ಮಾಡಿ ತೋರಿಸು. ನನ್ನ ತಮ್ಮನಿಗೋಸ್ಕರ ಹೊಲ ಮನಿ ಹೋದ್ರೂ ಪರವಾಗಿಲ್ಲ, ನನ್ನ ತಮ್ಮನಿಗೋಸ್ಕರ ಅವರ ಕೈ ಕಾಲು ಬಿದ್ದು ನಿನ್ನ ಮದುವೆಗೆ ಒಪ್ಪಿಸ್ತೀನಿ.
ಅಣ್ಣ ಇದೇನಣ್ಣ ಶಾಲೆ ಕಲಿತಿರೋ ಅವಿದ್ಯಾವಂತರ ತರ ಮಾತಾಡ್ತಾ ಇದೀಯ ಅಣ್ಣ ನೀವೆಷ್ಟೇ ಗೋಗರ್ದ್ರು ನಾ ಜಯರಾಜನ್ ತಂಗಿನೇ ಮದುವೆ ಆಗೋದು. ಶಂಕರ್, ಮನೆಯಲ್ಲಿ ಹಿರಿಯರು ಅಣ್ಣ ಇದ್ದಾರೆ ಅನ್ನೋದನ್ನ ಅರ್ಥಕೊಂಡು ಮಾತಾಡು. ಇದೇ ನಾನೇನು ಕಲ್ತಿ ವಿದ್ಯಾ ಬುದ್ಧಿ. ಅಣ್ಣ ಅದು ಅವನ ತಪ್ಪಲ್ಲಣ್ಣ, ಅದು ಅವನ ತಪ್ಪಲ್ಲ ಅಣ್ಣ. ನನ್ನ ತಮ್ಮ ತಾಯಿ ಇಲ್ಲದ ತಪ್ಪಲಿ ಅವಂಗ ತಾಯಿ ಕೊರಗು ಕಾಣಬಾರ್ದು ಅಂತ ನೀನು ಉಪವಾಸ ಇದ್ದು ಅವನ ಹೊಟ್ಟೆಗೆ ಹೊಟ್ಟೆ ತುಂಬ ಹಣ್ಣ ಕೊಟ್ಟಿಲ್ಲಣ್ಣ. ಅದು ನಿನ್ನ ತಪ್ಪಣ್ಣ, ನಿನ್ನ ತಪ್ಪು. ನನ್ನ ತಮ್ಮ ಓದಿ ವಿದ್ಯಾವಂತ ಆಗಲಿ ಅಂತ ನಮ್ಮ ಹೊಲದಾಗ ದುಡಿಯೋದಲ್ಲ, ಇನ್ನೊಬ್ಬರ ಹೊಲಗ ಕೂಲಿ ಮಾಡಿ ಅವನ ಬಿಕಾಂ ಪದವೀಧರ ಮಾಡಿದೆಯಲ್ಲ. ಅದು ನಿನ್ನ ತಪ್ಪಣ್ಣ, ನಿನ್ನ ತಪ್ಪು. ಅವನು ಇದ ಹೆಗಲ ಮೇಲೆ ಕುಂದಿರಿಸ್ಕೊಂಡು ಈ ಲೋಕದ ತುಂಬ ಮೆರೆಸಿಬಿಟ್ಟಿಯಲ್ಲ. ಅದು ನಿನ್ನ ತಪ್ಪಣ್ಣ, ನಿನ್ನ ತಪ್ಪು. ಶಂಕರ, ಅಣ್ಣ 20 ವರ್ಷ ಬಾಯಾಗಿನ ತುತ್ತು ತೆಗೆದ ನಿನ್ನ ಬಾಯಾಗಿಟ್ಟ ಇಷ್ಟು ಎತ್ತರಕ್ಕೆ ಬೆಳೆಸ್ಯಾನು. ಆ 20 ವರ್ಷದ ಪ್ರೀತಿ ಮುಂದ 5 ನಿಮಿಷ ಅಪ್ಪಿ ಮುದ್ದಾಡುವ ಹೆಣ್ಣಿನ ಪ್ರೀತಿನೇ ನಿನಗೆ ಶ್ರೇಷ್ಠ. ಶಂಕರ, ಬಲ್ಲವರೊಂದು ಮಾತು ಹೇಳ್ತಾರು, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಶಂಕರ, ವಯಸ್ಸಲ್ಲಿ ನಿನಗಿಂತ ದೊಡ್ಡವನಾದ್ರೂ ಪರವಾಗಿಲ್ಲ, ನಿನ್ನ ಕಾಲಿಗೆ ಬಿದ್ದು ಕೇಳ್ತೇವೆ, ಆ ಜಯರಾಜನ ತಂಗಿನ ಮರೆತು ಬಿಡು ಶಂಕರ್. ಅಣ್ಣ ನೀವೆಷ್ಟೇ ಮುಸಳೆ ಕಣ್ಣೀರ್ ಹಾಕಿದ್ರು ನಾನು ನಿಮ್ಮ ಮಾತು ಕೇಳುವುದಿಲ್ಲ. ನಾನು ಆ ಜಯರಾಜನ್ ತಂಗಿನೇ ಮದುವೆ ಆಗೋದು. ನೋಡಿದೆ ಅರ್ಜುನ, ನೋಡಿದೆ ಅರ್ಜುನ, ನಾವು ಬೆಳೆಸಿದ ನಮ್ಮ ಶಂಕರ್ ಹೇರ ಯಾವ ರೀತಿ ಮಾತಾಡಿದೆ ಅಂತ. ಇವತ್ತು ಆ ಪ್ರೀತಿಯಲ್ಲಿ ಜಾರಿ ಬಿದ್ದು ಅಣ್ಣ ತಮ್ಮಂದರ ಸಂಬಂಧವನ್ನೇ ಮುರಿದು ಹಾಕ್ತಾ ಇದ್ದಾನೆ ಅವನು. ಈ ಸಮಸ್ಯೆನ ನನ್ನಿಂದ ಬಗೆಹರಿಸಕ್ ಆಗೋದಿಲ್ಲಪ್ಪ. ಅದು ಏನು ಮಾಡ್ತೀವೋ, ಹೇಗೆ ಬಗೆಹರಿಸ್ತೀವೋ ನಿನಗೆ ಬಿಟ್ಟಿದ್ದು. ನೋಡು ಅರ್ಜುನ, ನನಗೆ ಹೊಲ ಕಡೆ ಸ್ವಲ್ಪ ಕೆಲಸ ಇದೆ, ನಾನು ಮಾಮ ಹೋಗ್ಲಿ ಬಿಡಿ, ನೀವೇಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಈಗಾಗಲೇ ಅವನು ಪ್ರೀತಿ ಬಲಿಲಿ ಬಿದ್ದುಬಿಟ್ಟಿದ್ದಾನೆ. ಅವನಿಷ್ಟದಂತೆ ಮದುವೆ ಮಾಡಿದ್ರದ್ ಬಿಡಿ. ಗಂಗಾ, ನಾನು ಯಾರ ಮುಂದೆ ತಲೆ ಬಾಗಬಾರ್ದು ಅಂತ ಅನ್ಕೊಂಡಿದ್ದು, ಇವತ್ತು ಅವನ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದ ನನ್ನ ತಮ್ಮ ಶಂಕರ್. ಇರ್ಲಿ, ನನ್ನ ತಮ್ಮನಿಗೋಸ್ಕರ ಆ ಜಯರಾಜನ ಮನೆಗೆ ಹೋಗ್ತೀನಿ, ಅವನ ಕಾಲು ಬಿದ್ದು ಕನ್ಯಾದಾನ ಕೇಳ್ತೀನಿ. ಗಂಗಾ, ಅಣ್ಣನ ಮಾತಿಗೆ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ಯೋ ಅಥವಾ ಒತ್ತಾಯಕ್ಕೆ ಒಪ್ಕೊಂಡ್ಯೋ? ಒಪ್ಪಿಗೆಯನ್ನು ಅಪ್ಪಿ ನಿಮ್ಗೆ ಕತ್ತನ ಒಪ್ಪಿಸಿ ನಿಮ್ಮ ಸತಿಯಾದಾಗಲೇ ನನಗೆ ತೃಪ್ತಿ ಆಗೋದು. ಬಾಬಾ ಆಶೀರ್ವಾದ ಮಾಡಿ. ಇನ್ನೊಂದ್ ಮಾತು, ನೀವು ಮನಸಾರಿ ಒಪ್ಪಿದ್ದೀರಂತ ನಾನು ತಿಳ್ಕೊತೀನಿ, ಹೌದು ಇಲ್ವೋ? ಇಂಥ ಚಾನ್ಸ್ ಯಾವಾರ ಬಿಡ್ತಾನ ನಾನು? ಹೌದಾ ಗಂಗಾ, ಇದೇ ಖುಷಿಯಲ್ಲಿ ಸರಿಯಾ?